ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟುಡೇ ಕನ್ನಡ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ವಿಚಾರ ಕಾಂಗ್ರೆಸ್ ಸಮೀಕ್ಷೆಯ ಬಗ್ಗೆ. ಅದರಲ್ಲೂ ಕೂಡ ರಹಸ್ಯ ಸಮೀಕ್ಷೆ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಈಗ ಎಲೆಕ್ಷನ್ ನಡೆದ್ರೆ ಕಾಂಗ್ರೆಸ್ಗೆ ಎಷ್ಟು ಸೀಟ್ ಬರುತ್ತೆ, ಸ್ಫೋಟಕ ಸಮೀಕ್ಷೆಯನ್ನ ನಡೆಸಿದ್ಯಾರು, ಯಾವ ಲೀಡರ್ಗೆ ಸ್ಫೋಟಕ ಸಮೀಕ್ಷೆ ಹೊಡೆತವನ್ನ ಕೊಡುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಪವರ್ ಶೇರಿಂಗ್ ಫೈಟ್ ನಡುವೆ ಸ್ಫೋಟಕ ಬೆಳವಣಿಗೆ ಒಂದು ನಡೆದಿದೆ. ಸಿಎಂ ಕಿತ್ತಾಟದ ಮಧ್ಯೆ ವಿಧಾನಸಭೆಯ ಚುನಾವಣಾ ಸಮೀಕ್ಷೆ ಗರಿಗೆದರಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಬಲಕ್ಕೆ ಯಾರೂ ಇಲ್ಲ ಅಂತ ಹೇಳಿ ಸರ್ವ ಸಮೀಕ್ಷೆಗಳು ಹೇಳ್ತಾ ಇದೆ. ಈ ಒಂದು ಸಮೀಕ್ಷೆಯ ಬೆನ್ನಲ್ಲೇ ಪೂರ್ವಕ್ಕೆ ಸಿದ್ದರಾಮಯ್ಯ ಅವರಿದ್ದಾರೆ, ಪಶ್ಚಿಮಕ್ಕೆ ಡಿಕೆ ಶಿವಕುಮಾರ್ ಅವರಿದ್ದಾರೆ, ದಕ್ಷಿಣಕ್ಕೆ ಪರಂ ಅವರಿದ್ದಾರೆ, ಉತ್ತರಕ್ಕೆ ಸತೀಶ್ ಹಾಗೂ ರಾಜಣ್ಣ ಬಳಗ ಮನೆಯೊಂದು 4 ಬಾಗಿಲು ಅಂತ ಹೇಳಿ ಕಾಂಗ್ರೆಸ್ ಅವರು ಗಟ್ಟಿಯಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಇಂತಹ ಹೊತ್ತಿನಲ್ಲಿ ರಹಸ್ಯವಾಗಿರುವಂತಹ ಒಂದು ಸಮೀಕ್ಷೆ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ರಾಜ್ಯದ 224 ಕ್ಷೇತ್ರಗಳಲ್ಲಿ ಜನರ ಮತ ಮನದಾಳದ ಅರಿತು ಸರ್ವೆಯನ್ನ ಮಾಡಲಾಗಿದೆ. ಸಿಂಪಲ್ ರ್ಯಾಂಡಮ್ ಫಾರ್ಮುಲಾವನ್ನ ಆಧರಿಸಿ ಈ ಒಂದು ಮಾಹಿತಿಯನ್ನ ಸಂಗ್ರಹ ಮಾಡಲಾಗಿದೆ. ಈಗ ಏನಾದ್ರೂ ಎಲೆಕ್ಷನ್ ನಡೆದ್ರೆ ಕಾಂಗ್ರೆಸ್ಗೆ ಎಷ್ಟು ಸೀಟ್ ಗೊತ್ತಾ? ಎಸ್, ಈ ವಿಚಾರವನ್ನ ಹೇಳ್ತೀನಿ ಕೇಳಿ. ಈಗ ಮತಸಮರ ಏನಾದ್ರೂ ನಡೆದ್ರೆ ಅಂದ್ರೆ 2025ಕ್ಕೆ ಏನಾದ್ರೂ ನಡೆದ್ರೆ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಎನ್ನುವಂತಹ ಪ್ರಶ್ನೆ ಈಗ ಉದ್ಭವವಾಗಿದೆ. ಸಿದ್ದರಾಮಯ್ಯ ಸರ್ಕಾರ ಆಡಳಿತ ತಮಗೆ ಖುಷಿಯನ್ನ ಕೊಟ್ಟಿದೆಯಾ? ಜನಗಳೆಲ್ಲರೂ ಕೂಡ ಸಿದ್ದರಾಮಯ್ಯ ಸರ್ಕಾರದಿಂದ ಖುಷಿಯಾಗಿದ್ದಾರಾ? ಕಾಂಗ್ರೆಸ್ ಒಳ ಜಗಳ ಆ ಒಂದು ಜನಸಾಮಾನ್ಯರ ಮೇಲೆ ಪರಿಣಾಮ ಬೀಳ್ತಾ ಇದೆಯಾ? ಈಗ ಎಲೆಕ್ಷನ್ ಏನಾದ್ರೂ ನಡೆದ್ರೆ ನಮ್ಮ ಶಾಸಕರ ವೋಟ್ ಎಷ್ಟು ಬೀಳುತ್ತೆ? ಈಗ ಎಲೆಕ್ಷನ್ ನಡೆದ್ರೆ ಸಚಿವರ ಮತ ಹೆಂಗ್ ಹಾಕ್ತಾರೆ ಅನ್ನೋದ್ರ ಬಗ್ಗೆ ಕೈ ಪ್ರಭಾವಿ ನಾಯಕ ರಹಸ್ಯ ಸಭೆಯನ್ನ ನಡೆಸಿದ್ದಾರೆ. ಈ ಒಂದು ರಹಸ್ಯ ಸಮೀಕ್ಷೆ ಬೆಚ್ಚಿ ಬೀಳುವ ಮಾಹಿತಿಯನ್ನ ಬಹಿರಂಗಗೊಳಿಸಿದೆ. ಅಸಲಿಗೆ ಹಿಂಗೊಂದು ರಹಸ್ಯ ಎಲೆಕ್ಷನ್ ಸರ್ವೆ ಮಾಡಿಸಿದ್ ಯಾರು ಗೊತ್ತಾ? ಬೇರಾರೂ ಅಲ್ಲ, ಒನ್ ಅಂಡ್ ಓನ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿಕೆ ಶಿವಕುಮಾರ್ ಅವರು. ಕಳೆದ ಚುನಾವಣೆಯ ಬಳಿಕ ಸಮೀಕ್ಷಾ ತಂಡದ ಜೊತೆಗೆ ನಿರಂತರ ಚರ್ಚೆಯನ್ನ ಮಾಡ್ತಾ ಇದ್ರು. ತಿಂಗಳಿಗೊಮ್ಮೆ ಮತದಾರರ ನಾಡಿ ಮಿಡಿತವನ್ನ ಅರಿಲಿಕ್ಕೆ ರಹಸ್ಯ ಸಮೀಕ್ಷೆಯನ್ನ ಕೂಡ ಡಿಕೆ ಶಿವಕುಮಾರ್ ಅವರು ಅರ್ಥಕೊಂಡಿದ್ರು. ಕಳೆದ 15 ದಿನಗಳ ಹಿಂದೆಯೂ ಕೂಡ ರಹಸ್ಯ ಸಮೀಕ್ಷೆಯನ್ನ ಮಾಡಿಸಿದಂತಹ ಡಿಕೆ ಶಿವಕುಮಾರ್ ರಾಜ್ಯದ ಮೂಲೆ ಮೂಲೆಗೆ ತೆರಳಿ ಜನರ ಮತದಾರರ ಮತಮಿಡಿತವನ್ನ ಅರಿತಿದ್ದಾರೆ. ಅವರ ಟೀಮ್ ಕೂಡ ಇದಕ್ಕೆ ಸಾಥನ ನೀಡಿದೆ. ರಹಸ್ಯ ಚುನಾವಣಾ ಸಮೀಕ್ಷೆಯಲ್ಲಿ ಒಂದು ಸತ್ಯ ಬಯಲಾಗಿದೆ. ಅದೇನು ಅನ್ನೋದನ್ನ ಈಗ ಹೇಳ್ತೀನಿ ಕೇಳಿ. ಕಳೆದ ಬಾರಿ 136 ಸ್ಥಾನವನ್ನ ಗೆದ್ದಿರುವಂತಹ ಕಾಂಗ್ರೆಸ್ ಪಕ್ಷ ಈಗ ಎಲೆಕ್ಷನ್ ಏನಾದ್ರೂ ನಡೆದ್ರೆ ಎಷ್ಟು ಸೀಟ್ ಪಡಿಬಹುದು? ನಿಮಗೆ ಅಚ್ಚರಿ ಆಗುತ್ತೆ. ಕೈ ಗೆಲ್ಲೋದು ಬರೀ 50 ಸೀಟ್ ಮಾತ್ರ. ಸಮೀಕ್ಷೆಯ ಪ್ರಕಾರ ಕಾಂಗ್ರೆಸ್ನ ಹಾಲಿ 86 ಕ್ಷೇತ್ರ ಕಳೆದುಕೊಳ್ಳಲಿದೆ ಅನ್ನೋದು ಗೊತ್ತಾಗಿದೆ. ಈಗಿನ ಸಚಿವರ ಪೈಕಿ ಅರ್ಧದಷ್ಟು ಮುಂದೆಯೂ ಕೂಡ ಗೆಲ್ಲೋದಿಲ್ಲ ಅನ್ನೋದು ಗೊತ್ತಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ರಹಸ್ಯದ ಸಮೀಕ್ಷೆ ಸಂಚಲನವನ್ನ ಮೂಡಿಸಿದೆ. ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಎಲೆಕ್ಷನ್ ಸಮೀಕ್ಷೆ ರಿಪೋರ್ಟ್ ಯಥಾವತ್ ವರದಿಯನ್ನ ಹೈಕಮಾಂಡ್ ನಾಯಕರಿಗೆ ತಲುಪಿಸಿರುವಂತಹ ಡಿಕೆ ಶಿವಕುಮಾರ್ ಈ ಒಂದು ರಹಸ್ಯ ರಿಪೋರ್ಟ್ ಅನ್ನ ನೋಡಿ ದಂಗಾಗಿರುವಂತಹ ದೆಹಲಿಯ ಕಾಂಗ್ರೆಸ್ ಬಳಗ ಮುಂದೇನು ಮಾಡಬೇಕು ಅಂತ ಚಿಂತೆಯಲ್ಲಿ ಕೂತಿದೆ. ಡ್ಯಾಮೇಜ್ ಕಂಟ್ರೋಲ್ ಹೇಗೆ ಮಾಡುವುದು ಅಂತ ಹೇಳಿ ಮಂಥನವನ್ನ ಮಾಡ್ತಾ ಇದೆ. ಈ ಒಂದು ಸ್ಫೋಟಕ ಎಲೆಕ್ಷನ್ ಸರ್ವೆ ಸಿದ್ದು ಅಪ್ಪಟ ಶಾಸಕರಿಗೂ ಕೂಡ ಕಂಟಕವಾಗಿ ಪರಿಣಮಿಸುತ್ತಾ ಎನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಗಾದಿಗೆ ಕುತ್ತು ತರುತ್ತಾ? ಸಿದ್ದು ಕ್ಯಾಬಿನೆಟ್ ಕಂಪ್ಲೀಟ್ ಆಗಿ ರಿಫ್ರೆಶ್ ಆಗುತ್ತಾ? ಯಾವ ಸಚಿವರ ತಲೆದಂಡ ಆಗುತ್ತೆ? ಎಲ್ಲದೂ ಕೂಡ ಈ ಒಂದು ಸಮೀಕ್ಷೆಯಲ್ಲಿ ಹೊರಬರಬೇಕಾಗಿದೆ. ಯಾರಿಗೆಲ್ಲ ಚಾನ್ಸ್ ಇದೆ ಅನ್ನೋದು ಈಗ ಪ್ರಶ್ನಾರ್ಥಕವಾಗಿದೆ. ರಾಜ್ಯ ಕಾಂಗ್ರೆಸ್ ಪಡಸಾಲೆಯಲ್ಲಿ ಇದೀಗ ಇದರದ್ದೇ ಚರ್ಚೆ ಜೋರಾಗಿ ನಡೀತಾ ಇದೆ. ಕಾದು ನೋಡ್ಬೇಕು ಮುಂದೇನಾಗುತ್ತೆ ಅಂತ. ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಟುಡೇ ಕನ್ನಡ ಯೂಟ್ಯೂಬ್ ಚಾನೆಲ್. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.